ಕೊಪ್ಪಳ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ ಹಾಗೂ ಇನ್ನಿತರ ಸಂಸ್ಥೆಗಳ ಸಹಯೋಗದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ 2 ದಿನಗಳ ಕಾನೂನು ಅರಿವು ತರಬೇತಿ ಶಿಬಿರ ನಡೆಯಿತು. ಕೊಪ್ಪಳ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಎನ್ಆರ್ ಮಧು ಶಿಬಿರಕ್ಕೆ ಚಾಲನೆ ನೀಡಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾಂತೇಶ ದರಗದ, ಹಿರಿಯ ವಕೀಲರಾದ ಬಿಕೆ ಭೂತೆ, ರಾಘವೇಂದ್ರ ಪಾನಗಂಟಿ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿವಿ ಸಜ್ಜನ ಮತ್ತಿತರರಿದ್ದರು. ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಗೌರವದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಗೌರವಾನ್ವಿತ ಬಳಿಕ ನ್ಯಾಯಾಧೀಶರಾದ ಎನ್ಆರ್ ಮಧು, ಸಮಾಜದಲ್ಲಿನ ದಮನಿತರು, ಬಡವರು ಸೇರಿದಂತೆ ಎಲ್ಲರಿಗೂ ಕಾನೂನಿನ ನೆರವು ದೊರೆಯುವಂತಾಗಬೇಕು. ಈ ನಿಟ್ಟಿನಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಹಾಗಾಗಿ ಆ ಒಂದು ಉದ್ದೇಶಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ನಾವು ಇದನ್ನು ಉಪಯೋಗ ಪಡೆದುಕೊಂಡು ನಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ವೃದ್ಧಿಪಡಿಸಿಕೊಂಡು ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ನನ್ನ ಆಶಯ. ನ್ಯಾಯಾಧೀಶ ಮಹಾಂತೇಶ ದರಗದ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕಾನೂನು ಸೇವೆ ದೊರೆಯಲು ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಉತ್ತಮ ಕೆಲಸ ಮಾಡಬೇಕು. ಆಗ ಮಾತ್ರ ಎಲ್ಲರಿಗೂ ನ್ಯಾಯ ಲಭ್ಯವಂತಾಗಲಿದೆ ಎಂದು ತಿಳಿಸಿದರು. ಯಾರಲ್ಲಿ ನ್ಯಾಯ ಇದೆ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯನ್ನ ನಿಮ್ಮ ಮೂಲಕ ನೀಡಬೇಕಾದಂಥದ್ದು ನಮ್ಮ ಉದ್ದೇಶ ಇದೆ. ದಯವಿಟ್ಟು ತಾವುಗಳೆಲ್ಲ ಇನ್ನು ನಡೆಯುವಂತ ಈಗ ಸಂಪನ್ಮೂಲ ವ್ಯಕ್ತಿಗಳು ಹೇಳಿಕೊಡುವ ವಿಷಯಗಳ ಕುರಿತು ಹೆಚ್ಚು ಗಮನ ಹರಿಸಿ. ಹಿರಿಯ ವಕೀಲ ಬಿಕೆ ಭೂತೆ, ಗ್ರಾಮೀಣ ಭಾಗದ ಜನರಿಗೆ ಕಾನೂನು ಸಾಕ್ಷರತೆ ಕಲ್ಪಿಸುವಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಅವ್ರು ಹೇಳ್ತಾರೆ ಈ ಕಾನೂನು ಪ್ರಕಾರ ಇದು ಬಿಸಾಕ್ರಿ ಅಂತಾರೆ. ಈ ಬರೀ ಸ್ಟಾಂಪಿಂಗ್ ಮೇಲೆ ಇದೆ, ನೋಂದಣಿ ಆಗಬೇಕಿದೆ. ಯಾಕಂದ್ರೆ ಅಗ್ರಿಮೆಂಟ್ ಟು ಟ್ರಾನ್ಸ್ಫರ್ ದಿ ರೈಟ್ ಇನ್ ದಿ ಇಮೂವಬಲ್ ಪ್ರಾಪರ್ಟಿ ಇಟ್ ಈಸ್ ಟು ಬಿ ರಿಜಿಸ್ಟರ್ಡ್ ಸೆಕ್ಷನ್ 17 ಆಫ್ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ಅಂತಾರೆ. ಮತ್ತೋರ್ವ ಹಿರಿಯ ವಕೀಲ ರಾಘವೇಂದ್ರ ಪಾನಗಂಟಿ, ಕಾನೂನಿನ ನೆರವು ಎಲ್ಲರಿಗೂ ಸಿಗಬೇಕು. ಜನರು ಹಾಗೂ ನ್ಯಾಯಾಲಯದ ನಡುವಿನ ಕೊಂಡಿಯಾಗಿ ಕೆಲಸ ಮಾಡುವ ಅವಕಾಶ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗಿದ್ದು ಅದನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದರು. ತರಬೇತಿಯನ್ನು ಪಡಿತಿದ್ದರೆ ನಿಮಗೆ ಗ್ರಾಮದಲ್ಲಿ ಒಂದು ದೊಡ್ಡ ಗೌರವ ಇರುತ್ತದೆ. ಯಾಕಂತಂದ್ರೆ ಇವತ್ತು ನೇರವಾಗಿ ನಾವು ನ್ಯಾಯವಾದಿಗಳಾಗಿ ಆಗದೇ ಇದ್ರೂ ಕೂಡ ಈ ಒಂದು ವಿಷಯವನ್ನು ತಿಳಿದುಕೊಳ್ಳೋದ್ರಿಂದ ನಿಮಗೆ ವಿಶೇಷ ಗೌರವ ಸಿಗ್ತದೆ. ಮತ್ತೆ ನಿಮ್ಮಿಂದ ಈ ಒಂದು ಪ್ರಾಧಿಕಾರದ ಒಂದು ಮಹತ್ವ ಮುಟ್ಲಿ, ಆ ಒಂದು ಬಡ ಕಕ್ಷಿದಾರರ ದುರ್ಬಲರ ಒಂದು ಸೇವೆ ಕಮ್ಮಿಂದ ಆಗಲಿ ಅಂತೇಳಿ ಹಾರೈಸಿ